ಲೂಕನು ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 40ನೇ ವಾಕ್ಯ. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣಕ್ಕೆ ಮುಂಚಿತವಾಗಿ ಗೆತ್ಸಮನೆ ತೋಟದಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಪ್ರಾರ್ಥಿಸುವುದಕ್ಕಾಗಿ ಹೋದಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಆತನು ಗೆತ್ಸಮನೆ ತೋಟಕ್ಕೆ ಹೋದಾಗ ತನ್ನ ಶಿಷ್ಯರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿ ತಾನು ಸ್ವಲ್ಪ ದೂರ ಹೋಗಿ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನು ಗಮನಿಸಬಹುದಾಗಿದೆ. ಆದರೆ ಶಿಷ್ಯರಾದರೂ ಅಂದು ಪ್ರಾರ್ಥಿಸುವುದರಲ್ಲಿ ವಿಫಲರಾಗಿ ಹೋದದ್ದರಿಂದ ಯೇಸು ಕ್ರಿಸ್ತನು ಪದೇ ಪದೇ ಬಂದು 1 ಗಂಟೆಯಾದರೂ ನನ್ನೊಂದಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿರ ಎಂಬುದಾಗಿ ಹೇಳಿಯೂ ಅವರು ಪ್ರಾರ್ಥಿಸದೆ ಹೋಗಿಬಿಟ್ಟರು. ನಂತರ ನೋಡುವಾಗ ಶೋಧನೆ ಬಂದಾಗ ಅವರು ಯಾರೂ ಕೂಡ ನಿಲ್ಲುವುದಕ್ಕಾಗದೆ ಯೇಸು ಕ್ರಿಸ್ತನನ್ನು ಬಿಟ್ಟು ಓಡಿದರು. ಆದರೆ ಪ್ರಾರ್ಥನೆ ಮಾಡಿ ತಂದೆಯೊಂದಿಗೆ ಅನ್ಯೋನ್ಯವಾಗಿ ಯೇಸು ಕ್ರಿಸ್ತನು ಶೋಧನೆ ಬಂದು ಲೋಕದ ಪಾಪಗಳೆಲ್ಲವೂ ಕೂಡ ಆತನ ಮೇಲೆ ಹೊರಿಸಲ್ಪಟ್ಟು ನಮಗೋಸ್ಕರ ಶಿಲುಬೆಯಲ್ಲಿ ಜೀವ ಬಲಿಯಾಗಿ ಸಮರ್ಪಿಸಲ್ಪಟ್ಟು ರಕ್ತವನ್ನೆಲ್ಲ ಸುರಿಸಿ ಸತ್ತರೂ ಕೂಡ 3ನೆಯ ದಿವಸದಲ್ಲಿ ಜೀವಂತವಾಗಿ ಎದ್ದನು. ಅಷ್ಟು ಮಾತ್ರವಲ್ಲ, ಚದರಿ ಹೋಗಿದಂತ ಈ ಗುಂಪನ್ನು ಪುನಃ ಸೇರಿಸಿದನು. ಇದು ಯಾರಿಂದ ಸಾಧ್ಯವಾಯಿತು ಅಂದರೆ ಎಚ್ಚರವಾಗಿ ಪ್ರಾರ್ಥಿಸಿದಂತ ಯೇಸು ಕ್ರಿಸ್ತನಿಂದ. ಆತನು ಇದನ್ನ ನಮಗೊಂದು ಮಾದರಿಯಾಗಿ ತೋರಿಸಿದ್ದಾನೆ. ಶೋಧನೆಗಳು ಬರುತ್ತವೆ, ಇಕ್ಕಟ್ಟುಗಳು ಬರುತ್ತವೆ, ಅನೇಕ ಹೋರಾಟಗಳು ಬರುತ್ತವೆ. ಆದರೆ ನೀವದರಲ್ಲಿ ಜಯಿಸಬೇಕು ಅಂದರೆ, ಅದರಲ್ಲಿ ನಿಂತು ಸಾಧಿಸಬೇಕು ಅಂದರೆ ನೀವು ಪ್ರಾರ್ಥನೆ ಮಾಡುವವರಾಗಿರಬೇಕು. ನೋಡುವಾಗ ಮರಣವೆಂಬಂತ ಶೋಧನೆ ಯೇಸು ಕ್ರಿಸ್ತನಿಗೆ ಬಂದರೂ ಆತನು ಪ್ರಾರ್ಥನೆಯ ಮೂಲಕವೇ ಅದಕ್ಕೆ ಸಿದ್ಧವಾಗಿ ಅದನ್ನು ಸುಲಭವಾಗಿ ಜಯಿಸಿದನು. ಪ್ರಾರ್ಥಿಸುವಂತ ಪ್ರತಿಯೊಬ್ಬೊಬ್ಬರು ಕೂಡ ಎಂತಹ ಶೋಧನೆಯೇ ಬಂದರೂ, ಎಂತಹ ಸೈತಾನನ ಕುಯುಕ್ತಿಗಳೇ ವಿರೋಧವಾಗಿದ್ದರೂ ಅದನ್ನು ಸುಲಭವಾಗಿ ಜಯಿಸುತ್ತಾರೆ. ಆರಂಭದಲ್ಲಿ ಸೈತಾನನು ಜಯಿಸಿಬಿಟ್ಟ ಅನಿಸಿದರೂ, ಕೆಲವೊಮ್ಮೆ ಅವನೇ ಮೇಲ್ಗೈಯನ್ನು ಸಾಧಿಸುತ್ತಾ ಇದ್ದಾನೆಂದು ತೋರಿದರೂ ಕೂಡ ಕ್ಷಣ ಮಾತ್ರದಲ್ಲಿ ಎಲ್ಲವೂ ತಲೆಕೆಳಕಾಗಿ ಬದಲಾಗುತ್ತದೆ. ದೇವರು ಅವನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುತ್ತಾರೆ. ಅವನ ಕ್ರಿಯೆಗಳೆಲ್ಲವೂ ಲಯವಾಗಲಿದೆ. ನೀವು ಕರ್ತನ ಮಹಿಮೆಗೂ ಆತನ ಅಧಿಕಾರಕ್ಕೂ ಆತನ ಬಲಕ್ಕೂ ಆತನ ಪುನರುತ್ಥಾನ ಶಕ್ತಿಗೂ ಸಾಕ್ಷಿಗಳಾಗಿ ಜೀವಿಸಲಿದ್ದೀರಾ. ಆದ್ದರಿಂದ ಶೋಧನೆಗಳು ಬರುತ್ತವೆ, ಆದರೆ ಅದರೊಳಗೆ ಹಾದು ಹೋಗಿ ಜಯಶಾಲಿಗಳಾಗಬೇಕು ಅಂದರೆ ನಿಶ್ಚಯವಾಗಿ ನಿಮ್ಮಲ್ಲಿ ಪ್ರಾರ್ಥಿಸುವಂತ ಅನುಭವ ಇರಲೇಬೇಕು. ಆ ಅನುಭವ ನಿಮ್ಮಲ್ಲಿ ಇಲ್ಲದೆ ಹೋದರೆ ನಿಮ್ಮಿಂದ ವಿಷಯಗಳನ್ನ ಜಯಿಸುವುದಕ್ಕಾಗದೆ ಯಾರೊಬ್ಬರ ಸಹಾಯ ನಿಮಗೆ ಬೇಕಾಗಿ ಬರುತ್ತದೆ. ಆ ರೀತಿಯಾಗಿ ಮತ್ತೊಬ್ಬರ ಸಹಾಯ ಸಿಕ್ಕದೆ ಹೋಗುವಾಗ ವಿಶ್ವಾಸ ಜೀವಿತದಲ್ಲಿ ಕ್ರಿಸ್ತನೊಟ್ಟಿಗಿರುವಂತ ಅನ್ಯೂನ್ಯತೆಯಲ್ಲಿ ಕುಂದಿ ಹೋಗಿ ಪರಲೋಕ ರಾಜ್ಯದ ಬಾಧ್ಯತೆಯನ್ನೇ ಕಳೆದುಕೊಳ್ಳಬೇಕಾಗಿ ಬರುತ್ತದೆ ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಪ್ರಾರ್ಥನೆಯಲ್ಲಿ ದೃಢವಾಗಿರಿ. ಏನೇ ಆದರೂ ಕೂಡ ಕರ್ತನೊಟ್ಟಿಗೆ ಅನ್ಯೋನ್ಯವಾಗಿರಿ. ಆತನೊಂದಿಗೆ ನಿಮ್ಮ ಜೀವಿತವನ್ನು ನಡೆಸಿರಿ. ಎಂತಹ ಮರಣದ ಅವಸ್ಥೆಗಳು ಬಂದರೂ ಕರ್ತನು ನಿಮ್ಮನ್ನು ಉಜ್ಜೀವಿಸುತ್ತಾನೆ. ಆತನನ್ನು ಮರಣದಿಂದ ಎಬ್ಬಿಸಿ ಜಯಶಾಲಿಯಾಗಿ ಮಾಡಿದಂತ ಅದೇ ಆತ್ಮನು ನಿಮ್ಮೊಳಗೆ ವಾಸವಾಗಿರುವುದರಿಂದ ನೀವು ಕೂಡ ಜಯಿಸುತ್ತೀರಾ. ಸೈತಾನನ ಮೇಲೆ ಜಯಶಾಲಿಗಳಾಗಿ ಆಶೀರ್ವಾದಗಳನ್ನು ಮೇಲುಗಳನ್ನು ಹೊಂದುತ್ತೀರಾ ಎಂಬುದನ್ನು ತಿಳಿದು ಪ್ರಾರ್ಥಿಸುವವರಾಗಿ ಸಮರ್ಪಿಸಿ ವಿಧೇಯತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಪ್ರಾರ್ಥಿಸಿ ಯಾವ ರೀತಿಯಾಗಿ ಶೋಧನೆಗಳನ್ನು ಜಯಿಸುವುದೆಂಬುದಾಗಿ ಯೇಸುವೆ ನೀನು ನಮಗೆ ಮಾದರಿಯನ್ನು ತೋರಿಸಿದ್ಯಾ. ನೀನು ಪ್ರಾರ್ಥಿಸಿ ಯಾವ ರೀತಿಯಾಗಿ ಮರಣವೆಂಬಂಥ ಶೋಧನೆ, ಶಿಲುಬೆಯ ಕಷ್ಟಗಳು, ಆ ಹಿಂಸೆಗಳು ಎಂಬಂಥ ಸಕಲ ಶೋಧನೆಗಳನ್ನು ನೀನು ಪೂರ್ಣವಾಗಿ ಜಯಿಸಿ ಸೈತಾನನ್ನು ಕಾಲ ಕೆಳಗೆ ಹಾಕಿ ತುಳಿದು ಜಜ್ಜಿ ಪೂರ್ಣ ಜಯಶಾಲಿ ಆದಂತೆ ದಿವಸಗಳಲ್ಲಿ ನಾವು ಕೂಡ ನಿಮ್ಮ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸುತ್ತಾ ಇದ್ದೇವೆ. ಪ್ರಾರ್ಥಿಸುವವರಾಗಿ ದೇವರೊಟ್ಟಿಗಿರುವಂತಹ ಅನ್ಯೂನ್ಯತೆಯಲ್ಲಿ ಅಪ್ಪ ಶೋಧನೆಯಲ್ಲಿ ಹಾದು ಹೋದರೂ ಜಯಶಾಲಿಗಳಾಗಿ ಹೊರಬರುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಯೇಸು ಕ್ರಿಸ್ತನಲ್ಲಿದ್ದಂಥ ಅದೇ ಆತ್ಮನು ನಮ್ಮೊಳಗೆ ಇರುವುದಕ್ಕಾಗಿ ಸ್ತೋತ್ರ. ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳನ್ನು ಜಯಶಾಲಿಗಳಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಂಧಿಸಲ್ಪಟ್ಟಂತ ಸಕಲ ಕ್ರಿಯೆಗಳು ಕಳಚಿ ಬೀಳಲಿ. ಸೈತಾನನ ಹೋರಾಟಗಳು
ಲಯವಾಗಲಿ, ಮರಣದ ಹೋರಾಟಗಳು ನೀಗಲಿ, ರೋಗದ ಬಂಧನಗಳು ಮುರಿದು ಬೀಳಲಿ. ಈಗಲೇ ಯೇಸುವಿನ ನಾಮದಲ್ಲಿ ಈಗಲೇ ಜೀವಿತಗಳು ಬಿಡುಗಡೆಯಾಗಲಿ, ಸ್ವತಂತ್ರವಾಗಲಿ, ಆಶೀರ್ವಾದಗಳು ಹುಡುಕಿ ಬರಲಿ, ಜೀವಿತಗಳಲ್ಲಿ ಮೇಲುಗಳು ಸಂಭವಿಸಲಿ. ಘನಪಡಿಸು ರಾಜ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾದನೆ. ಅಪ್ಪ, ಜೀವಿತಗಳನ್ನು ಉದ್ಧರಿಸುವವ ನೀನಾಗಿದ್ದು ಜೊತೆಗಿದ್ದು ಮಾನಿಸು, ಪ್ರಾರ್ಥನೆ ಅಭಿಷೇಕದಿಂದ ತುಂಬಿಸು. ನಿನ್ನಾರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.